ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಡಾಸ್ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀನೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬು ಮತ್ತು ನಿಮ್ಮದೊಂದು ವ್ಯೂಸು ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಾನಿಲ್ಲಿ ಸೊಪ್ಪು ಬೇಳೆ ಉಪ್ಸಾರು ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ರೆಸಿಪಿನ. ನಾನಿಲ್ಲಿ ಫಸ್ಟು ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕ್ಕಿಟ್ಟು ನೀರು ಕುದ್ಮೇಲೆ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆನ ಮಧ್ಯದಲ್ಲಿ ನೋಡ್ಕೊತಾ ಇರಬೇಕು ಬೆಂದಿದೆಯಾ ಏನು ಅಂತ. ಸ್ವಲ್ಪ ಪ್ರೆಸ್ ಮಾಡಿದಾಗ ಅದು ಕ್ಲೀನಾಗಿ ಪ್ರೆಸ್ ಆದರೆ ಬೇಳೆ ಬೆಂದಿರುತ್ತೆ. ನಾನು ಸ್ವಲ್ಪ ಬೇಳೆನ ಸಾಂಬಾರಿಗೆ ರುಬ್ಬಕ್ಕೆ ಅಂತ ಎತ್ತಿಟ್ಕೊಂಡು ಅದಕ್ಕೆ ಒಂದು ಕಟ್ ಸಬ್ಬಕ್ಕಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ. ನಾನು ಆವಾಗಲೇ ಬೇಳೆಗೆ ಉಪ್ಪು ಹಾಕ್ಕೊಂಡಿರಲಿಲ್ಲ. ಇವಾಗ ಸೊಪ್ಪು ಹಾಕಿದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸೊಪ್ಪು ಸ್ವಲ್ಪ ಬೇಯೋ ತನಕ ಕುದಿಸ್ಕೊತೀನಿ. ಅದನ್ನು ಸೊಪ್ಪನ್ನ ಆ ಕಡೆ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಸಾಂಬಾರಿಗೆ ಅಂದ್ಬಿಟ್ಟು ನಾನಿಲ್ಲಿ ಒಂದು 5ರಿಂದ 6 ಮೆಣಸಿನ್ಕಾಯಿನ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊತಾ ಇದ್ದೀನಿ. ನಾನಿಲ್ಲಿ ಬರೀ ಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ನೀವು ಬೇಕಂದರೆ ಎಲ್ಲ ಏನೇನು ಸ್ಪೈಸಸ್ಸು ಮಸಾಲೆ ಎಲ್ಲ ಹಾಕ್ಕೊತೀವೋ ಎಲ್ಲನೂ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಬೇಯಿಸ್ಬಿಟ್ಟು ಮಾಡಿಕೊಂಡ್ರು ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಇಟ್ಬಿಟ್ಟು ಈ ಕಡೆ ಮಿಕ್ಸರ್ ಜಾರ್ಗೆ ಬೆಳ್ಳುಳ್ಳಿ, ಹುಣಸೆಹಣ್ಣು, ಟೊಮೆಟೊ, ಈರುಳ್ಳಿ ಮತ್ತು ಆವಾಗಲೇ ಹುರಿದಿಟ್ಟಿರೋಂಥ ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಸ್ವಲ್ಪ ಮೆಣಸು ಜಾಸ್ತಿ ಹಾಕಿದ್ರೆ ಖಾರ ಅನಿಸುತ್ತೆ. ಸ್ವಲ್ಪ ಮೆಣಸು ಹಾಕಿದ್ರೂ ಸಾಕಾಗುತ್ತೆ. ಮತ್ತು ಆವಾಗಲೇ ಎತ್ತಿಟ್ಕೊಂಡಿದ್ವಲ್ಲ ಬೇಳೆ ಅದನ್ನು ಹಾಕ್ಕೊಂಡು ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಕ್ಲೀನ್ ಪೇಸ್ಟ್ ಮಾಡ್ಕೊಳ್ಳೋದೇನು ಬೇಡ. ತರ್ತರಿಯಾಗಿ ಮಾಡ್ಕೊಂಡ್ರೆ ಉಪ್ಸಾರಿಗೆ ಚೆನ್ನಾಗಿರುತ್ತೆ. ನಾನಿಲ್ಲಿ ತೆಂಗಿನಕಾಯಿ ಏನು ಸೇರಿಸ್ಕೊತಾ ಇಲ್ಲ. ಉಪ್ಸಾರಿಗೆ ತೆಂಗಿನಕಾಯಿ ಹಾಕಿಲ್ಲ ಅಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಆ ಕಡೆ ಗ್ರೈಂಡ್ ಮಾಡಿ ಇಟ್ಬಿಟ್ಟು ಈ ಕಡೆ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಪಲ್ಯಕ್ಕೆ ಸ್ವಲ್ಪ ಎಣ್ಣೆಗೆ ಸಾಸಿವೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ, ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಆವಾಗಲೇ ಬೇಳೆ ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದರಲ್ಲಿರೋ ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಅದನ್ನಷ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಬಿಸಿ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ಸಬ್ಬಕ್ಕಿ ಸೊಪ್ಪು ಬದಲು ನೀವು ಅರಿವೆ ಸೊಪ್ಪು ಏನು ಬೇಕಿದ್ರೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ನಂಗೆ ಸಬ್ಬಕ್ಕಿ ಸೊಪ್ಪಲ್ಲಿ ಮಾಡೋ ಪಲ್ಯ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ, ಪಲ್ಯನೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಸೊಪ್ಪುಗಳಂತೂ ಎಷ್ಟಿದ್ರೂ ಬೆಂದಮೇಲೆ ಇಷ್ಟೇ ಆಗುತ್ತೆ. ನಾನು ತಂದಿರೋ ಒಂದು ಕಟ್ಟು ಸೊಪ್ಪಲ್ಲಿ ನನ್ನ ಚಿಕ್ಕ ಮಗ್ಳಿಗೆ ಸ್ವಲ್ಪ ಯೂಸ್ ಮಾಡಿಕೊಂಡು ಮಿಕ್ಕಿದ್ದನ್ನ ನಮಗೆ ಪಲ್ಯ ಮಾಡೋಕ್ಕೆ ಅಂತ ಯೂಸ್ ಮಾಡಿಕೊಂಡೆ. ಅದಕ್ಕೆ ಪಲ್ಯ ಸ್ವಲ್ಪ ಚೆನ್ನಾಗಿರಲಿ, ಜಾಸ್ತಿ ಇರಲಿ ಅಂದ್ಬಿಟ್ಟು ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈ ಕಡೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಖಾರ, ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂಚೂರು ಬಾಡಿಸ್ಕೊಳ್ಳೋಣ ಹಂಗೆ. ಆಮೇಲೆ ಬೇಳೆ ಮತ್ತು ಸೊಪ್ಪು ಏನು ಕುದಿಸ್ಕೊಂಡಿದ್ವಿ ಆ ನೀರನ್ನ ಮಿಕ್ಸರ್ ಜಾರ್ನ ನೀರಾಗಿ ತೊಳೆದ್ಬಿಟ್ಟು ಆ ಮಸಾಲೆಗೆ ಸೇರಿಸ್ಕೊಳ್ಳೋಣ. ಆ ನೀರು ಸಾಕಾಗಿಲ್ಲ ಅಂದರೆ ಬೇಕಿದ್ರೆ ಎಕ್ಸ್ಟ್ರಾ ನೀರು ಬೇಕಾದ್ರೂ ಹಾಕ್ಕೋಬೋದು. ಬಟ್ ಆ ನೀರು ಅಷ್ಟೇ ಯೂಸ್ ಮಾಡಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ಸಾಂಬಾರು ಟೇಸ್ಟು. ನಿಮಗೆ ಕನ್ಸಿಸ್ಟೆನ್ಸಿ ನೋಡಿ, ಒಬ್ಬೊಬ್ರಿಗೆ ತೆಳು ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಗಟ್ಟಿಗಿದ್ರೆ ಇಷ್ಟ ಆಗುತ್ತೆ. ಯಾರಿಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ಮತ್ತು ಏನಂದರೆ ಉಪ್ಸಾರಿಗೆ ಸ್ವಲ್ಪ ಬೇಳೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕೋಕ್ಕೋಸ್ಕರ ಗಟ್ಟಿ ಬರೋದಕ್ಕೆ ಬೇಳೆನೇ ಜಾಸ್ತಿ ಯೂಸ್ ಮಾಡಿ, ಸಾಂಬಾರು ಟೇಸ್ಟು ಇನ್ನೂ ಎನ್ಹಾನ್ಸ್ ಆಗುತ್ತೆ. ಉಪ್ಪು ಏನಾದರೂ ಬೇಕಿದ್ದರೆ ಹಾಕ್ಕೋಬೋದು, ಯಾಕಂದರೆ ನಾವು ಸೊಪ್ಪು ಬೇಳೆ ಬೇಯಿಸ್ಬೇಕಿದ್ರು ಸ್ವಲ್ಪ ಉಪ್ಪು ಹಾಕಿದ್ವಿ ನೋಡಿ. ಇವಾಗ ಉಪ್ಪಿನ ನೆಸೆಸಿಟಿ ಇರೋಲ್ಲ, ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಕುದಿ ಬಂದಮೇಲೆ ಒಂದು 2 to 3 ಮಿನಿಟ್ಸ್ ಕುದಿಸಿದ್ರೆ ಚೆನ್ನಾಗಿರುತ್ತೆ. ತುಂಬ ಏನಾದರೂ ಬೇಯಿಸಿದ್ರೆ ಉಪ್ಸಾರು ಮತ್ತು ಬಸ್ಸಾರು ಏನಷ್ಟು ಚೆನ್ನಾಗಿರಲ್ಲ ಟೇಸ್ಟು. ನಾನು ಮಿಕ್ಕಿದೆಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಅದು ಹಸಿಟ್ಟು ಮಾಡಿಸ್ಕೊಂಬಂದಿದ್ದಿನ ಸ್ವಲ್ಪ ಬಿಸಿಲೇ ಮುಚ್ಚಿಟ್ಟಿದ್ರಿಂದ ಸ್ವಲ್ಪ ಗಂಟು ಥರ ಆಗಿತ್ತು. ಹೊಂದ್ರಿಸಿದೆ, ಬಟ್ ಆದ್ರೂ ಹಂಗಾಗಿತ್ತು. ಅದಕ್ಕೇ ಆ ಜಾಡಿಲಿ ಹಂಗೇ ಡೈರೆಕ್ಟಾಗಿ ಹೊಂದಿಸ್ಕೊಂಡು ಮುದ್ದೆ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ದಪ್ಪ ಮುದ್ದೆ, ಒಂದು ಪುಟ್ಟ ಮುದ್ದೆ ಆಗೋಷ್ಟು ಅಷ್ಟೇ ಮುದ್ದೆ ಮಾಡೋದು. ನಾವೇನು ಜಾಸ್ತಿ ಮುದ್ದೆ ತಿನ್ನಲ್ಲ. ನನಗೆ ರಾಗಿ ದೋಸೆ, ಇಡ್ಲಿ, ರೊಟ್ಟಿ ಎಲ್ಲ ಇಷ್ಟ ಆಗುತ್ತೆ. ಮುದ್ದೆ ತಿನ್ನೋಕ್ಕೆ ಏನಷ್ಟು ಇಷ್ಟ ಆಗಲ್ಲ. ಬಟ್ ಆದರೂ ಉಪ್ಸಾರು ಏನಾದರೂ ಮಾಡಿದ್ದೀನ ಸಾಂಬಾರಿಗೆ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ತಿಂತೀನಿ. ಮತ್ತು ಅದರಲ್ಲೂ ಗಟ್ಟಿ ಇದ್ದರೆ ಅಷ್ಟೊಂದು ಇಷ್ಟ ಆಗಲ್ಲ. ಮುದ್ದೆ ತುಂಬ ತೆಳ್ಳಗಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಪ್ರಿಫ್ರೆನ್ಸ್ ಒಂದೊಂದು ಥರ ಇರುತ್ತೆ. ಬಿಸಿ ಮುದ್ದೆ, ಉಪ್ಸಾರು, ತುಪ್ಪ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ರುಚಿಯಾಗಿರೋ ಪಲ್ಯ ಇದ್ದರೆ ಊಟ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವೇನಾದರೂ ಡಿಫ್ರೆಂಟಾಗಿ ಸಾಂಬಾರು ಮಾಡ್ತಾಯಿದ್ರೆ ಈ ಥರ ಒಂದು ಸಲ ಉಪ್ಸಾರು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಡೇ 2 ಗೊರವನಹಳ್ಳಿ ಲಕ್ಷ್ಮೀದೇವಿ ಅಲಂಕಾರ. ಅಂದರೆ ಇಲ್ಲಿ
ಮರಿಯಪ್ಪನಪಾಳ್ಯ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡ್ ಕರೆಸಿದ್ದಾರೆ ಅಂತ ಹೇಳಿದ್ನಲ್ಲ, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರಿಗೆ. ತುಂಬಾ ಚೆನ್ನಾಗಿತ್ತು. ಗುರುವಾರ ಜನಗಳು ಏನಷ್ಟು ದರ್ಶನಕ್ಕೆ ರಶ್ ಇರಲಿಲ್ಲ. ನಾವು ಹೋಗಿ ಹತ್ರದಿಂದ ಆರಾಮಾಗಿ ದರ್ಶನ ಮಾಡ್ಕೊಂಬಂದ್ವಿ. ಆಮೇಲೆ ಯಕ್ಷಗಾನ ಪ್ರೋಗ್ರಾಮ್ನ ಅರೇಂಜ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಇವರು ಏನು ಸ್ಟೋರಿ ಯಕ್ಷಗಾನ ಮಾಡ್ತಾಯಿದ್ರು ಅಂದರೆ, ರಾಮ ಅವರು ಕುದುರೆನ ಬಿಡ್ತಾರಲ್ಲ, ಅವರು ಕಟ್ಟಿರ್ತಾರೆ, ಅವರು ಜುಟ್ಟು ಅವರು. ಅದಂತೂ ತುಂಬಾ ಚೆನ್ನಾಗಿತ್ತು. ಅವರು ಸುಮ್ಮನೆ ಅವ್ರದ್ದು ಆ್ಯಕ್ಟ್ ಇಲ್ದಾಗ ಕೂತಿರ್ಬೇಕಾದ್ರೂ ಬೇರೆಯವರು ಇನ್ನು ಮಿಕ್ಕಿದವ್ರು ಇಬ್ಬರು ಆ್ಯಕ್ಟ್ ಮಾಡಬೇಕಿದ್ರೆ ಅವರು ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ಡಿಫ್ರೆಂಟಾಗಿ ಕೊಡೋದು, ಮತ್ತು ಅವ್ರ ಕೂದಲನ್ನ ಈ ಥರ ಈ ಥರ ಮಾಡೋದು, ಈ ಎಲ್ಲ ಸಖತ್ತಾಗಿತ್ತು. ನನ್ನ ದೊಡ್ಡ ಮಗಳು ಅವ್ರ ವೇಷ ನೋಡಿ ಹೆದ್ರುಕೊಂಬಿಟ್ಟಿದ್ಲವಳು, ಯಾವತ್ತೂ ನೋಡಿರಲಿಲ್ಲ. ಸೊ ಅದಕ್ಕೋಸ್ಕರ ಇನ್ನು ಭಾನುವಾರ ತನಕ ಇರುತ್ತೆ. ಯಾರಿಗಾದ್ರೂ ಬೇಕಂದರೆ ಬಂದು ದರ್ಶನ ಮಾಡಿ. ಇಲ್ಲಾಂದರೆ ನಾನೇ ದಿನ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಬೇಕಿದ್ದರೆ ಚೆಕ್ ಮಾಡ್ಬೋದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.